ಎಸ್, ಇವತ್ತಿನ ಪಂದ್ಯಕ್ಕೆ ಬರೋಣ ನಾವು. ಇವತ್ತು ಕೂಡ ಇಂಪಾರ್ಟೆಂಟ್ ಪಂದ್ಯ ಇದೆ, ಇವತ್ತಿನಿಂದ ಆರಂಭ ಆಗ್ತಾ ಇದೆ ಅಂತಲೇ ಅನ್ಕೊಳ್ಳೋಣ. ಯಾಕಂದರೆ ವಿಶ್ವಕಪ್, ಯಾಕಂದರೆ ಇಷ್ಟು ದಿನಗಳ ಕಾಲ ಇಂಟ್ರೆಸ್ಟ್ ಏನು ಇರಲಿಲ್ಲ. ಬಟ್ ಇವತ್ತಿನಿಂದ ಈ ವಿಶ್ವಕಪ್ ಶುರು ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮೊದಲ ಪಂದ್ಯದಲ್ಲೇ ಅಮೆರಿಕ ಆಡ್ತಾ ಇದೆ. ಸೊ ಅಮೆರಿಕಾಗೆ ಏನೆಲ್ಲ ಚಾಲೆಂಜಸ್ ಇರ್ಬೋದು ಅಂತೇಳಿ ಸೊ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಕೋರಿ ಆಂಡರ್ಸನ್ ಬಗ್ಗೆ ಮಾತಾಡೋದಾದರೆ, ನಟ್ವಲ್ಕರ್ ಬಗ್ಗೆ ಮಾತಾಡೋದಾದರೆ, ಕೆಂಜಿಗೆ ಬಗ್ಗೆ ಮಾತಾಡೋದಾದರೆ, ಸೊ ಅವರೆಲ್ಲರೂ ಬೇರೆ ದೇಶದಿಂದ ಬಂದು ಒಂದು ಅಮೆರಿಕದಲ್ಲಿ ಒಂದು ಕೆಲಸಕ್ಕೆ ಅಂತ ಹೋಗಿ ಒಂದು ಕ್ರಿಕೆಟ್ ಅಂತ ಅವರ ಹಾಬಿನ ತಗೊಂಡು ಆಡಿದಂಥ ವ್ಯಕ್ತಿಗಳು. ಅವರು ಹಿಸ್ಟ್ರಿ ಎಲ್ಲ ನೋಡ್ತಾ ಹೋದರೆ ಸೊ ಚೆನ್ನಾಗಿದೆ ಅವ್ರ ಹಿಸ್ಟ್ರಿ. ಅಂಡರ್ 19, ಅಂಡರ್ 16 ಆಡುವಾಗ ಚೆನ್ನಾಗೇ ಇತ್ತು ಅವ್ರದ್ದೆಲ್ಲ ನೋಡ್ತಾ ಹೋದಾಗೆಲ್ಲ. ಸೊ ಈಗ ಅಮೆರಿಕ ಅಂತ ಹೋದಾಗ ಒಂದು ಮೊಳಕೆ ಹೊಡಿತಿರೋ ದೇಶದಲ್ಲಿ ಪ್ರತಿಭೆನ ಗುರುತಿಸ್ಕೊಂಡು ನಮ್ಮ ಪ್ಲೇಯಿಂಗ್ ಲೆವೆನಲ್ಲಿ ಬಂದು ಅವರು ಅಮೆರಿಕ ದೇಶನ ಪ್ರೆಸೆಂಟ್ ಮಾಡೋದಿದೆಯಲ್ಲ, ತುಂಬ ಒಂದು ಖುಷಿ ವಿಚಾರ. ಯಾಕೆಂದರೆ ಅಲ್ಲಿ ನಮ್ಮ ಇಂಡಿಯನ್ಸ್ ಇದ್ದಾರೆ, ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ, ಅದು ಹಂಗಾಗಿ ಹೇಳ್ಬೋದು. ಬಟ್ ಮೊದಲ ಬಾರಿ ಕ್ವಾಲಿಫೈ ಆಗಿರೋದು, ಎಷ್ಟು ಕಾನ್ಫಿಡೆಂಟ್ ಇರ್ಬೋದು ಆ ತಂಡಕ್ಕೆ? ಕಾನ್ಫಿಡೆಂಟು ಅಷ್ಟೇ ಇದೆ. ಇನ್ನೊಂದೇನು ಗೊತ್ತಾ ಖುಷಿ, ಮುಂದಿನ ವರ್ಷ T20 ವಿಶ್ವಕಪ್ಗೆ ಡೈರೆಕ್ಟ್ ಎಂಟ್ರಿ ಕೂಡ ಕೊಟ್ಬಿಟ್ರೆ ಈಗ ಅವರು ಇದಕ್ಕೆ ಸೂಪರ್ 8 ಕೊಟ್ಟವರೆಲ್ಲ ಎಂಟ್ರಿ ಕೊಟ್ಟಿರ್ತಾರೆ. ಒಂದು ಖುಷಿ ಆಗುತ್ತೆ ಇಂಥ ತಂಡವನ್ನು ನೋಡಿದೆ. ಎರಡನೇ ಖುಷಿ ಏನು ಗೊತ್ತಾ, ಅದರಲ್ಲಿ ನಮ್ಮ ಭಾರತೀಯರಿದ್ದಾರೆ, ಅದೊಂಥರ ಭಾರತದ ಬಿ ಟೀಮ್ ಇದ್ದಂಗೆ. ಅವ್ರ ಪಾಡಿಗೆ ಅವ್ರದ್ದು ಅಮೇರಿಕನೇ, ಬಟ್ ನಾವೊಂಥರ ಖುಷಿನೇ. ಅವ್ರು ಪಾಕಿಸ್ತಾನ ಅಂತ ತಂಡವನ್ನು ಏನು ಮಣಿಸಿ ಬಂದಿದ್ದಾರಲ್ಲ, ಅಲ್ಲಗಳೆಯೋಕ್ಕಾಗಲ್ಲ ಇವ್ರು. ನಾವು ಅದ್ಭುತವಾದಂಥ ಆಟಗಾರರಿದ್ದಾರೆ. ಭಾರತದಲ್ಲಿ ಬ್ಯಾಟಿಂಗ್ ಏನು ಅವಕಾಶಗಳ ಕೊರತೆಯಿಂದ ಅಲ್ಲಿ ಹೋಗಿ ನೆಲೆಸಿದವರು ಇದ್ದಾರೆ, ಅಲ್ಲಿ ಅವಕಾಶವನ್ನು ಪಡೆದಿದ್ದವರು ಅಂದರೆ ಬ್ಯಾಟಿಂಗ್ ಎಲ್ರಿಗೂ ಕೂಡ ಗೊತ್ತಿದೆ, ತುಂಬಾ ಚೆನ್ನಾಗಿದೆ, ಹೇಳಿ ಮಾಡಿಸಿರುವಂತ ಪಿಚ್. ಮತ್ತೆ ಬಾಲಿಂಗು ಅದ್ಭುತವಾಗಿದೆ. ಬಾಲಿಂಗ್ 130, 140 ಸ್ಪೀಡಲ್ಲಿ ಎಲ್ಲರೂ ಹೋಗಿದ್ದಾರೆ. ಅಲ್ಲಿ ತುಂಬಾ ಲೈನ್ ಅಂಡ್ ಲೆಂತ್ ಇದೆ. ಮತ್ತೆ ಒಂದೇನು ಗೊತ್ತಾ, ಪಾಕಿಸ್ತಾನದ ಜೊತೆಗೆ ನೀವು ಗೆದ್ದಾಗ ಒಂದು ಆತ್ಮವಿಶ್ವಾಸ ಬಂದಿದೆ ಅವ್ರಿಗೆ, ನಾವು ಗೆಲ್ತೀವಿ ಅಂತ ಹೇಳಿ. ಮತ್ತು ಭಾರತದ ವಿರುದ್ಧ ಏನು ಸಾಮಾನ್ಯವಾಗಿ ಸೋತಿಲ್ಲ ಅವರು. ಕೊನೆ ಹಂತದಲ್ಲಿ ಸೂರ್ಯಕುಮಾರ್ ಯಾದವ್ ಕೈ ಹಿಡ್ದ ಅಂತ ಹೇಳಿ ಗೆದ್ದಿದ್ದದು. ಅಷ್ಟು ಕಾಂಪಿಟೇಷನ್ ಕೊಟ್ಟವರು ಖಂಡಿತವಾಗ್ಲೂ ಸೂಪರ್ 8 ಕಾಂಪಿಟೇಷನ್ ಕೊಡ್ತಾರೆ. ಅದರಲ್ಲೂ ಸೌತ್ ಆಫ್ರಿಕಾ ಜೊತೆಗೆ ಮೊದಲ ಮ್ಯಾಚಲ್ಲಿ ನನಗೊಂದು ಮ್ಯಾಜಿಕ್ ನಡೆಯುತ್ತೆ ಅಂತ ಅನ್ಸುತ್ತೆ. ಯಾಕೆ ಅದನ್ನು ಹೇಳ್ತೀನಿ ಕೇಳಿ. ಒಂದು ಸೌತ್ ಆಫ್ರಿಕಾ ಚೋಕರ್ಸ್ ಈ ಸೂಪರ್ 8 ಸೆಮಿಫೈನಲ್ನಲ್ಲಿ ಅವರಷ್ಟು ಅತಿ ಹೆಚ್ಚು ಸರಿ ಹೊರಗಡೆ ಹೋದಂಥ ತಂಡ ಯಾವುದೂ ಇಲ್ಲ. ಅವ್ರನ್ನ ಈ ಸರಿ ಬಗ್ಬಡಿಯುವಂಥ ಎಲ್ಲ ಸಾಧ್ಯತೆ ಇದೆ. ಮತ್ತು ಇನ್ನೊಂದೇನೆಂದರೆ, ಯಾವ ಬ್ಯಾಟ್ಸ್ಮನ್ಗಳು ಕೂಡ ಫಾರ್ಮ್ನಲ್ಲಿಲ್ಲ ಅಲ್ಲಿ. ಅಚಾನಕ್ಕಾಗಿ ಒಬ್ಬೊಬ್ಬರು ವಿನ್ ಮಾಡಿಸ್ಕೊಂಡು ಬಂದಿದ್ದಾರೆ. ಡಿಕಾಕ್ ಆಗಿರ್ಬೋದು, ಹ್ಯಾಂಡ್ರಿಕ್ಸ್ ಆಗಿರ್ಬೋದು, ಮಾರ್ಕ್ರಮ್ ಆಗಿರ್ಬೋದು, ಸ್ಟಬ್ಸ್ ಆಗಿರ್ಬೋದು. ಸ್ಟಬ್ಸ್ ನೋಡಿ ಎಷ್ಟು ಚೆನ್ನಾಗಿ ಆಡಿದರು IPLನಲ್ಲಿ. ಅಲ್ಲಿ ಎಲ್ಲೂ ಆಡ್ತಾನೆ ಇಲ್ಲ ಆಯಪ್ಪ ಅಂತೂ. ಒಂದು ಲೆಕ್ಕಾಚಾರದಲ್ಲಿ ಇಲ್ಲಿ ಕೂಡ ನ್ಯೂಜಿಲೆಂಡ್ ಆಟಗಾರ ಕೋರಿ ಆಂಡರ್ಸನ್ ಇಂಟರ್ನ್ಯಾಷನಲ್ ಪಂದ್ಯ ಆಡಿದಂಥ ಅನುಭವ ಇದೆ. ಸ್ಟೀವನ್ ಟೇಲರ್ ಅವರಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಇರೋದು ಆ್ಯರನ್ ಜಾನ್ಸ್ ಬಗ್ಗೆ. ಅತ್ಯದ್ಭುತವಾದಂಥ ಆಟಗಾರ ಈತ. ಮುಂದಿನ IPLಗೂ ಬಿಗ್ ಸೇಲ್ ಆಗೋದ್ರಲ್ಲಿ ಡೌಟ್ ಇಲ್ಲ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಎರಡು ಕಡೆ ಕಾಂಪಿಟೇಷನ್ ಅಂತೂ ಅಳೆದು ತೂಗಿ ನಡೆಯುತ್ತೆ. ಅಂದರೆ ಅವ್ರ ಕಡೆ ಒಂದ್ಸರಿ, ಇವ್ರ ಕಡೆ ಒಂದ್ಸರಿ ನಡೆಯುತ್ತೆ. ಪೇಪರ್ ವೈಸ್ ಹೋದರೆ ಖಂಡಿತವಾಗ್ಲೂ ಸೌತ್ ಆಫ್ರಿಕಾ ಸ್ಟ್ರಾಂಗ್ ಇದೆ. ಬಟ್ ಇವತ್ತಿನ ಮ್ಯಾಚಲ್ಲಿ ಸೌತ್ ಆಫ್ರಿಕಾದವ್ರನ್ನ ತುಂಬಾ ಚೆನ್ನಾಗಿ ಆಟ ಆಡಿಸೋದು ಮಜಾ ಇರುತ್ತೆ. ಪೇಪರ್ ವೈಸ್ ಮಾತಾಡೋದಕ್ಕೆ ಇವ್ರು ಯಾವಾಗಲೂ ಭೇಟಿನೇ ಆಗಿಲ್ವಲ್ಲ, ಮುಖಾಮುಖಿನೇ ಆಗಿಲ್ಲ ಅಮೆರಿಕ. ಅಲ್ಲ, ಪೇಪರ್ ವೈಸ್ ಅಂತಂದ್ರೆ ಸ್ಟ್ರಾಂಗ್ ಹೇಗಿದೆ ಹಿಸ್ಟ್ರಿ, ಹಳೆ ಟೀಮು. ಹೌದು, ಒತ್ತಡ ಇರೋದು ಈ ಆಫ್ರಿಕಾಗೆ, ಅಮೆರಿಕಾಗೆ ಒತ್ತಡ ಇರೋದಿಲ್ಲ. ನಾವು ಹೆಂಗೋ ಬರಬಾರ್ದಿತ್ತು, ಬಂದಿದ್ದೀವಿ, ಹೊಡೆದೋಗ್ತೀವಿ ಅನ್ನೋ ಥರ ಆಡ್ತಾರೆ. ಅದೇನೇ ಪ್ರಾಬ್ಲಮ್ ಆಗ್ತಿರೋದು ಈಗ. ಅಚಾನಕ್ ನಾವು ಸಣ್ಣ ಟೀಮು, ಈಗ ಏನು ಗೊತ್ತೇ ಇಲ್ಲ ಕ್ರಿಕೆಟ್ ಬಗ್ಗೆ ಅನ್ನೋದು ಟೀಮೇ ಪಾಕಿಸ್ತಾನನ ಸೋಲ್ಸಿರ್ಬೇಕಾದ್ರೆ, ಸೊ ಸೌತ್ ಆಫ್ರಿಕಾನ ಸೋಲ್ಸೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ. ಯಾಕೆಂದರೆ ನಮ್ಮಲ್ಲಿ ಇಂಡಿಯನ್ ಬೌಲರ್ಗಳಿದ್ದಾರೆ, ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ, ಆಲ್ರೌಂಡ್ರು ಚೆನ್ನಾಗಿದ್ದಾರೆ. ಟೋಟಲ್ ಆಗಿ ನೋಡೋದಾದ್ರೆ ಈ ಅಫ್ಘಾನಿಸ್ತಾನ, ನಾವು ಬಾಂಗ್ಲಾ ಬಗ್ಗೆ ಮಾತಾಡಿದ್ವಲ್ಲ, ಅದಕ್ಕಿಂತ ಬೆಸ್ಟ್ ಇದೆ ಇದು. ಅಲ್ಲ, ಪಾಕಿಸ್ತಾನ ಹೋಲಿಸ್ಕೊಂಡ್ರೆ ಬಹಳ ಚೆನ್ನಾಗಿದೆ. ಹೌದು, ಪಾಕಿಸ್ತಾನದ ಒಬ್ಬ ಆಟಗಾರ ಹೇಳಿದ್ದು ನೆನಪಾಯ್ತು ನನಗೆ. ಮೊನ್ನೆ 2 ಮ್ಯಾಚ್ ಹೋದ್ಮೇಲೆ ಹೇಳಿದ್ರು ಅವರು, ನಮ್ದು ಗಲ್ಲಿ ಕ್ರಿಕೆಟ್ ಟೀಮ್ ಅಲ್ಲ ಅಂತ ಹೇಳಿ. ಅದಾದ ನಂತರ ಐರ್ಲೆಂಡ್ ಜೊತೆಗೆ ಮ್ಯಾಚ್ ಆಡಿದ್ರು. ನಮ್ಮ ಜೊತೆಗೆ ನೀವು ಇರಬೇಕು ಅಂತ ಹೇಳಿ ಐರ್ಲೆಂಡ್ ಜೊತೆಗೆ ಮ್ಯಾಚ್ ಆಡಿದ್ರು. ಅವಾಗ ಗಲ್ಲಿ ಕ್ರಿಕೆಟ್ ಟೀಮ್ ಅಂತ ಅವರೇ ಒಪ್ಕೋಬೇಕು, ಅಷ್ಟು ಕೆಡ್ದಾಗ ಆಡಿದ್ರು ಐರ್ಲೆಂಡ್ ಜೊತೆಗೆ. ಎಂತ ಮ್ಯಾಚ್ ಅಂದ್ರೆ, ನಾನು ಒಂದ್ಸರಿ ಹೋಗಿದ್ದೀನಿ, ಸಡನ್ಲಿ 6 ವಿಕೆಟ್ ಹೋಗ್ಬಿಟ್ಟಿದೆ. ಪುಣ್ಯ ಬಾಬರ್ ಅಜಮ್ ಒಂದ್ ಸ್ವಲ್ಪ ನಿಂತ್ಕೊಂಡು ಗೆಲ್ಲಿಸ್ದ, ಅದಕ್ಕೆ ಒಂದ್ ಸ್ವಲ್ಪ ಮರ್ಯಾದೆ ಉಳಿತು. ಅವ್ರ ಜೊತೆಗೂ ಏನಾದ್ರು ಸೋತಿದ್ರೆ ಮುಗಿದೋಗ್ತಿತ್ತು. ನಿನ್ನೆ ಹ್ಯಾರಿಸ್ ರಾಫ್ ಕೂಡ ಅವ್ರ ಅಭಿಮಾನಿಗಳ ಜೊತೆಗೆ ಜಗಳಕ್ಕೆ ಇಳಿದಿದ್ದ ಅಲ್ಲೇ USA ನಲ್ಲಿ. ಏನ್ ಮಾಡ್ತೀರಾ, ಇಂಥ ಆಟಗಾರರು ಪಾಕಿಸ್ತಾನದಲ್ಲಿ ಇದ್ದಾರೆ. ಇನ್ನೊಂದೇನು ಇದು ನೋಡ್ಕೋಣ, ಪ್ಲೇಯಿಂಗ್ ಲೆವೆನ್ ನೋಡ್ಕೊಂಡು ಬರೋಣ, ಯಾಕಂದ್ರೆ ಸಮಯ ಇಲ್ಲ. ಸೌತ್ ಆಫ್ರಿಕಾ ಕಡೆಯಿಂದ ಯಾವ ರೀತಿಯಾಗಿ 11 ಬಳಗ ಇರುತ್ತೆ ಅನ್ನೋದ್ರ ಬಗ್ಗೆ ಖಂಡಿತ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ, ಇಲ್ಲ ಅಂತ ಹೇಳಲ್ಲ. IPL ನಲ್ಲಿ ಒಂದ್ ಸ್ವಲ್ಪ ಎಲ್ಲ ಆಟಗಾರರು ನೋಡಿ IPL ನಲ್ಲಿ ಇದ್ದವ್ರೆ, ಏನು ಇದು ಅನ್ಸಲ್ಲ. ಬಟ್ ಇವ್ರಿಗೆ ವರ್ಲ್ಡ್ ಕಪ್ ಅಂತ ಬಂದ್ರೆ ಏನಾಗುತ್ತೋ ಗೊತ್ತಾಗಲ್ಲಪ್ಪ.
ಡಿಕಾಕ್ ಖಂಡಿತವಾಗ್ಲೂ ಒಳ್ಳೆ ಫಾರ್ಮ್ ಬರಲೇಬೇಕು. ನೀವೇನಾದರೂ ಸೆಮಿಫೈನಲ್ ಹಂತಕ್ಕೆ ಹೋಗಬೇಕು ಅಂದರೆ. ಹ್ಯಾಂಡ್ರಿಕ್ಸ್ ಓಕೆ ಇದ್ದಿದ್ರಲ್ಲೇ ಬೆಟ್ರು. ಆ್ಯಡಮ್ ಮಾರ್ಕ್ರಮ್ ಆಸ್ ಅ ಕ್ಯಾಪ್ಟನ್ ಆಗಿ ಮೊದಲ ಸುತ್ತಿನಲ್ಲಿ ತಂಡವನ್ನು 3 ಜನ ಇದಾರಲ್ಲ, ಕ್ಲಾಸನ್ ಮತ್ತೆ ಮಿಲ್ಲರ್, 3 ಜನ ಫಾರ್ಮಿಂಗ್ ಬಂದ್ರೆ ಹೆಂಗಿರುತ್ತೆ ಟೀಮ್ ಇದು? ಅಲ್ಲ, ಮೊದಲಿಂದ ನೋಡಿ ಡಿಕಾಕ್ ಓಪನಿಂಗ್ ಸ್ಲಾಟ್ ನಲ್ಲಿ ಬಿಗ್ ಹಿಟ್ ಮಾಡ್ತಾರೆ. ಆಮೇಲೆ ಹೆಂಡ್ರಿಕ್ಸ್ ಎಂತ ಆಟಗಾರ, IPL ನಲ್ಲೂ ಕೂಡ ಹವಾ ಇತ್ತು. ಆ್ಯಡಮ್ ಮಾರ್ಕ್ರಮ್ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಈ ಸರಿ. ಟೀಮ್ ನೋಡ್ತಾ ಇದ್ರೆ ಭಯ ಆಗುತ್ತೆ. ಅದನ್ನೇ ಇಷ್ಟೊಂದು ಚೆನ್ನಾಗಿದೆ, ಬಟ್ ಇವ್ರು ವರ್ಲ್ಡ್ ಕಪ್ ಅಲ್ಲಿ ಆಡಲ್ಲ. ಇವರು ಇಂಥ ಆಟಗಾರರು. ಕೇಶವ್ ಮಹಾರಾಜು ಬೌಲಿಂಗ್ ಅತ್ಯದ್ಭುತವಾಗಿ ಮಾಡಿದ್ರು. ಕಗಿಸೋ ರಬಾಡ, ಆಂಡ್ರಿಚ್ ನಾರ್ಸೆ, ಆಮೇಲೆ ಚಾಟ್ ಮ್ಯಾನ್ ಆಗಿರ್ಬೋದು, ಆಮೇಲೆ ತಮ್ಜೆದ್ ಶಮ್ಸಿ, ಅವರು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದು ಲೆಕ್ಕಾಚಾರದಲ್ಲಿ ಪೇಪರ್ ವೈಸ್ ಸೂಪರ್ ಆಗಿದೆ ತರ, ಪೇಪರ್ ವೈಸ್ ಅಷ್ಟೇ. ಅದನ್ನ ಬಿಟ್ರೆ ನೀವು ಬಿಗ್ ಇನ್ನಿಂಗ್ಸ್ ಅಥವಾ ಬಿಗ್ ಮ್ಯಾಚ್ ಅಂತ ಬಂದ್ರೆ ಇವರಿಗೆ ಟಕ್ಕರ್ ಕೊಡುವಂತ ಟೀಮ್ ಅಮೆರಿಕ ಯಾವ ರೀತಿಯಾಗಿ ಇರಬಹುದು ಅಂತ. ಯಾಕಂದ್ರೆ ಇದನ್ನ ನೀವು ಹೇಳಿದಂಗೆ ಪೇಪರ್ ವೈಸ್ ನೋಡ್ತಾ ಇದ್ರೆ ಇಂಡಿಯಾನು ಕೂಡ ಭಯ ಪಡುವಂತ ಟೀಮ್, ಆ ರೀತಿಯ ಸ್ಲಾಟ್ ಇದೆ. ಅಮೆರಿಕ ತಂಡವನ್ನು ನೋಡಿದ್ರೆ ಇಂಡಿಯಾ ಟೀಮ್ ಹೆಸರು ಓದಂಗ ಆಗತ್ತೆ ಒಂಥರ. ಇಂಡಿಯಾದವರು ಅಮೆರಿಕ ಬದಲು ಇಂಡಿಯಾ ಬಿ ಅಂತ ಹಾಕೋದು. ಮೊನಾಂಗ್ ಪಾಟೇಲ್ ಖಂಡಿತವಾಗ್ಲೂ ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ವಿಕೆಟ್ ಕೀಪರ್ ಕೂಡ ತುಂಬಾ ಚೆನ್ನಾಗಿ ಆಟವನ್ನು ಆಡಿದ್ದಾರೆ. ಸ್ಟೀವನ್ ಟೇಲರ್ ಕೂಡ ಒಂದು ಒಳ್ಳೆ ಸಾಥ್ನ ಕೊಡಬೇಕು ಅವ್ರಿಗೆ. ಆಂಡ್ರಿಸ್ ಗೌಸ್ ಪಂದ್ಯದಲ್ಲಿ ಕೈ ಹಿಡಿದಿದ್ದಾರೆ. ಆರೋನ್ ಜೋನ್ಸ್, ಇವ್ರ ಮೇಲೆ ತುಂಬಾ 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 ಭರವಸೆ ಇದೆ. ಈ ಪಂದ್ಯದಲ್ಲಿ ಏನಾದರೂ ಗೆಲುವಿನ ಸಾಥ್ ಕೊಡಬೇಕು ಅಂದ್ರೆ ಇವರ ಒಂದು ಕೊಡುಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಿತೀಶ್ ಕುಮಾರ್ ಆಗಿರ್ಬೋದು, ಕೋರೆ ಆಂಡರ್ಸನ್ ಯಾಕೋ 3 ಪಂದ್ಯಗಳಲ್ಲಿ ಆಡೇ ಇಲ್ಲಪ್ಪ, ನನಗೆ ಯಾಕೆ ಗೊತ್ತಾಗಲಿಲ್ಲ. ನ್ಯೂಜಿಲೆಂಡ್ನ ಹಳೆಯ ಆಟಗಾರ, ಆಲ್ರೌಂಡರ್ ಆಟಗಾರ, ಬ್ಯಾಟಿಂಗ್ ಬೌಲಿಂಗ್ ಎಲ್ಲವೂ ಇದೆ, ನೋಡ್ಬೇಕು ಅವ್ರೇನು ಆಡ್ತಾರಲ್ಲ. ಹರ್ಮಿತ್ ಸಿಂಗ್, ಆಮೇಲೆ ಶಾಲ್ಡ್ವಿಕ್, ಒಂದು 2 ಹೆಸರು ಮಾತ್ರ ಫಾರಿನ್ ಹೆಸರು ತರ ಅನ್ಸುತ್ತೆ ನಿಮಗೆ ನೋಡಿ. ಜಸ್ಪ್ರೀತ್ ಸಿಂಗ್ ಇದ್ದಾರೆ, ಸೌರಭ್ ನೇತ್ರವಾಲ್ಕರ್ ಅತ್ಯದ್ಭುತವಾದಂಥ ಬೌಲರ್, ಅದು ಕೂಡ ನಮ್ಮ ಭಾರತೀಯ ಬೌಲರು. ಅಲಿ ಖಾನ್ ಖಂಡಿತವಾಗ್ಲೂ 11ರ ಬಳಗ ಸ್ಟ್ರಾಂಗ್ ಆಗಿದೆ. ಬ್ಯಾಟಿಂಗ್ ಬೌಲಿಂಗ್ ಎಲ್ಲರಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಒಂದು 3 ಜನರನ್ನ ಹೆಸರಿಸ್ತೀನಿ, ಇವರು ತುಂಬ ಇಂಪಾರ್ಟೆಂಟ್ ಈ ತಂಡಕ್ಕೆ ಅಂತಂದರೆ. ಮೊನಾಂಗ್ ಪಟೇಲ್, ಆರೋನ್ ಜೋನ್ಸ್, ಕೋರೆ ಆಂಡರ್ಸನ್, ಈ 3 ಆಟಗಾರರ ಕೊಡುಗೆ ಏನಾದರೂ ಇವತ್ತು ಜಾಸ್ತಿ ಇತ್ತು ಅಂತಂದರೆ ದಕ್ಷಿಣ ಆಫ್ರಿಕಾವನ್ನು ಖಂಡಿತವಾಗ್ಲೂ ಸೋಲಿಸ್ಬೋದು. ಸರ್, ಸೌತ್ ಆಫ್ರಿಕಾ ಟೀಮ್ ಅವರು ಅಮೆರಿಕ ಟೀಮಲ್ಲಿ ಒಬ್ರು ಇದ್ದಾರೆ. ಅದು ಒಂದು ಅವ್ರ ಕೀಗಳೆಲ್ಲ ಗೊತ್ತಿರ್ತದೆ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಅಮೇರಿಕ ಟೀಮಲ್ಲಿ ಒಬ್ಬ ಇದ್ದಾರೆ, ಯಾರು ಟೈಲರ್ ಅಂತ ಹೇಳಿರಲ್ಲ, ಅವರು ಸೌತ್ ಆಫ್ರಿಕಾದಿಂದ ಬಂದು ಅಮೇರಿಕಾದಲ್ಲಿ ತಗೊಂಡು ಪ್ಲೇಯಿಂಗ್ ಲೆವೆಲ್ನ ಆಡ್ತಿರೋಂಥ ವ್ಯಕ್ತಿ. ಸೊ ಟೋಟಲಾಗಿ ಹೇಳಬೇಕು ಅಂತಂದರೆ, ಈಗ ಸರ್ ಹೇಳಿದಂಗೆ ಅಫ್ಘಾನಿಸ್ತಾನ ನಾವು ಹೇಳಿದ್ವಿ ಯಾವಾಗ್ಲೂ ಬೌಲಿಂಗಲ್ಲಿ ಚೆನ್ನಾಗಿದೆ, ಬ್ಯಾಟಿಂಗಲ್ಲಿ ಕಮ್ಮಿ ಇದೆ ಅಂತ. ಸೊ ಅದೇ ಥರನೇ ಇಲ್ಲಿ ಬೌಲಿಂಗ್ ಬ್ಯಾಟಿಂಗಲ್ಲಿ ಯಾವುದೇ ಒಂದು ಕೊರತೆ ಇಲ್ಲ, ಸಖತ್ತಾಗಿದ್ದಾರೆ. ಯಾಕಂದರೆ ಅವ್ರದ್ದೇ ಆದ ಪಿಚ್ಚಲ್ಗಳಲ್ಲಿ 100 ರನ್ ಒಳಗೆ ಕಟ್ಟಾಕೋದ್ರಲ್ಲಿ ಅದು ಅಷ್ಟು ಸುಲಭವಾದ ಮಾತಲ್ಲ. ಸೊ ಏನೇ ನೀವು ಪಿಚ್ ಬಗ್ಗೆ ನೀವು ಮಾತಾಡೋದಾದ್ರೂ ಬೌಲಿಂಗಲ್ಲಿ ನಾವು ಬೌಲಿಂಗ್ ಮಾಡಿಕೊಟ್ಟಂಗೆ ತಾನೇ ಇರೋದು ಬೌಲಿಂಗ್ಗಳೆಲ್ಲ. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂದರೆ ಸೌತ್ ಆಫ್ರಿಕಾಗೆ ಒಂದು ಟಕ್ಕರ್ ಕೊಡೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅಂತ ಹೇಳಿ. ಬಟ್ ಇವತ್ತಿನ ಪಿಚ್ ರಿಪೋರ್ಟ್ ಏನು ಹೇಳುತ್ತೆ? ಖಂಡಿತ ಆಸ್ ಅ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು, ಬಟ್ ಒಂದು ಲೆಕ್ಕಾಚಾರದಲ್ಲಿ ಒಂದು ಸ್ವಲ್ಪ ಬೌನ್ಸ್ ಬಾಲ್ಗಳನ್ನು ಜಾಸ್ತಿ ಎದುರಿಸಬೇಕಾಗತ್ತೆ. ಅದು ಅಮೇರಿಕಾಗೆ ಸ್ವಲ್ಪ ಸವಾಲಾಗ್ಬೋದು. ಯಾಕಂದರೆ ಅವ್ರ ಕಡೆ ಒಂದು ಒಳ್ಳೆ ಬೌಲಿಂಗ್ ಲೈನಪ್ ಇದೆ. ರಬಾಡ್ ಅಂತ ಬೌಲರ್ಗಳನ್ನ ಎದುರಿಸೋದು, ಆಂಡ್ರಿಚ್ ನಾರ್ಸೆ ಅಂತ ಬೌಲರ್ಗಳನ್ನ ಎದುರಿಸೋದು ಅಷ್ಟು ಸುಲಭ ಅಲ್ಲ. ಈಗ ನೀವು ಮೊದಲ ಸುತ್ತಿನಲ್ಲಿ ಆಡಿದಂತಹ ಬೌಲರ್ಗಳು ಯಾರು ಇರಲ್ಲ ಇಲ್ಲಿ. ಪಾಕಿಸ್ತಾನದವರು ನಾವು ದೊಡ್ಡ ವಿಶ್ವಶ್ರೇಷ್ಠ ಬೌಲರ್ಗಳು ಅಂದಾಗ 1-2 ಬಾಲ್ ಹೊಡೆದ ತಕ್ಷಣ ತಂಡ ಹೊಡಿತಾರೆ. ಬಟ್ ಸೌತ್ ಆಫ್ರಿಕಾದವರು ಹಂಗಲ್ಲ, ಪ್ರತಿಯೊಂದು ಲೀಗಲ್ಲಿ ಆಡಿದಂಥ ಅನುಭವ ಇದೆ. ಆಮೇಲೆ ಎಲ್ಲರನ್ನ ಎಂತೆಂಥ ಆಟಗಾರನ ಎದುರಿಸಿದಂಥ ಅನುಭವ ಇದೆ. ಖಂಡಿತವಾಗ್ಲೂ ಫೈಟ್ ಅಂತೂ ಇರುತ್ತೆ. ಏನು ಗೊತ್ತಾ, ನಾನು ಪರ್ಸೆಂಟೇಜ್ ವೈಸು ಹೇಳ್ಬಿಡ್ತೀನಿ, 60-40 ಇದೆ ನನಗಂತೂ. 60% ಸೌತ್ ಆಫ್ರಿಕಾನೇ ಇದ್ದರೂ ಕೂಡ ಅದನ್ನು ಸದೃಢವಾಗಿ ಈ ಭಾರತದಲ್ಲಿ ಕ್ರಿಕೆಟ್ ಆಡಿದಂಥ ಅನುಭವ ಹೊಂದಿರುವಂಥ ಆಟಗಾರರು ಈಸಿಯಾಗಿ ಎದುರಿಸ್ತಾರೆ ಅನ್ನುವಂಥದ್ದು ಒಂದು ಆಸೆ ಮತ್ತು ಮನೋಭಾವ ಅಂತಲೂ ಖಂಡಿತವಾಗ್ಲೂ ಇದೆ. ಯಾಕೆ ಆಸೆ ಅನ್ನೋದಂತಂದರೆ, ಹೊಸ ತಂಡಗಳಿಗಿಂತ ಪ್ರೋತ್ಸಾಹ ಸಿಕ್ಕಾಗ T20 ಅಥವಾ ಕ್ರಿಕೆಟ್ ಬೆಳೀತಾನೆ ಹೋಗುತ್ತೆ. ಅಮೇರಿಕಾದಲ್ಲಿ ನಾವು ಕ್ರಿಕೆಟ್ನ ಇನ್ನೂ ಬೆಳೆಸಬೇಕು ಅಂತಲೇ ಅಲ್ಲೇ ವರ್ಲ್ಡ್ ಕಪ್ ಇಟ್ಟಿದ್ದು. ಅಮೇರಿಕಾ ತಂಡನೇ ಒಂದು ಒಳ್ಳೆ ಪ್ರದರ್ಶನ ಕೊಟ್ಟರೆ ವಿಶ್ವದಾದ್ಯಂತ ಕ್ರಿಕೆಟ್ ಬೆಳೀತಾನೆ ಹೋಗುತ್ತೆ. ಆ ಒಂದು ಆಶೆಗೋಸ್ಕರ ಈ 3 ತಂಡ ಇದೆ ಈಗ ಅವ್ರಿಗೆ ಕಾಂಪಿಟೇಷನ್. ಇಂಗ್ಲೆಂಡು, ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್ ನಿಂಬಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅವ್ರ ನೆಲದಲ್ಲಿ ಅವ್ರನ್ನ ಹೊಡೆಯೋದು. ಬಟ್ ಸೌತ್ ಆಫ್ರಿಕಾ, ಇಂಗ್ಲೆಂಡ್ ಈ 2 ತಂಡಗಳಲ್ಲಿ ಒಂದು ತಂಡವನ್ನು ಅವ್ರು ಸೋಲಿಸ್ತಾರೆ ಅನ್ನುವಂಥದ್ದು ಒಂದು ಬಿಗ್ ಚಾಲೆಂಜ್ ಇದೆ. ಖಂಡಿತ ಇದೆ, ಅದು ಖಂಡಿತವಾಗ್ಲೂ ಇದೆ. ಮತ್ತು ಪಿಚ್ ರಿಪೋರ್ಟ್ ಪ್ರಕಾರ 160-170 ಖಂಡಿತವಾಗ್ಲೂ ರನ್ ಬರುತ್ತೆ. ಟಾಸ್ ಗೆದ್ರೆ ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡು ಫೀಲ್ಡಿಂಗ್ ತಗೋತಾರೆ. ಯಾಕಂದರೆ ಚೇಜಿಂಗ್ ಫ್ರೆಂಡ್ಲಿ. ಯಾಕಂದರೆ ಅಮೇರಿಕಾದಲ್ಲಿ ಆಡ್ತಾ ಇರುವಂತಹ ರೀತಿನೇ ಬೇರೆ, ವೆಸ್ಟ್ ಇಂಡೀಸ್ನಲ್ಲಿ ಆಡ್ತಾ ಇರುವಂಥ ರೀತಿನೇ ಬೇರೆ. ವೆಸ್ಟ್ ಇಂಡೀಸ್ ಹೇಗೆ ಅಂತಂದರೆ ಒಂದು ಸ್ವಲ್ಪ ಬೌನ್ಸಿ ಬಾಲ್ಗಳು ಜಾಸ್ತಿ ಬರುತ್ತೆ, ಅಷ್ಟೇ ಪ್ರಮಾಣದ ಲೋ ಬಾಲ್ಗಳು ಬರುತ್ತೆ. ನಿಮಗೆ ಗೊತ್ತೇ ಆಗಲ್ಲ ಆ ಪಿಚ್ಗೆ ಆ ರೀತಿಯಾಗಿ ಲೋ ಆಗುತ್ತೆ ಅಂತ. ಮತ್ತು ಅದರ ಜೊತೆಗೆ ಸ್ವಿಂಗ್ ತುಂಬ ಚೆನ್ನಾಗುತ್ತೆ. ಅದೇ ಕಾರಣಕ್ಕಾಗಿ ಟಾರ್ಗೆಟ್ನ ರೀಚ್ ಮಾಡೋಣ ಅನ್ನೋ ಕಾರಣಕ್ಕಾಗಿ ಫೀಲ್ಡಿಂಗ್ನ ಆಯ್ಕೆ ಮಾಡ್ಕೊಳ್ತಾರೆ. ಟಾಸ್ ಗೆದ್ರೆ ಫೀಲ್ಡಿಂಗ್ ಮಾಡ್ಕೊಳ್ಳೋದು ಅತ್ಯುತ್ತಮ. ಈಗ ಈ ಹಿಸ್ಟ್ರಿ ನೋಡಿದಾಗ, ಅಂದರೆ ಆ ಪಿಚ್ನ ಹಿಸ್ಟ್ರಿ ನೋಡಿದಾಗ
ಫಸ್ಟ್ ಬ್ಯಾಟ್ ಮಾಡಿದವರೇ ಹೆಚ್ಚು ಗೆದ್ದಿರುವಂಥ ಟೀಮ್. ಬಟ್ ಈ ಬಾರಿ ಅಂದರೆ ಇವತ್ತಿನ ಪಂದ್ಯದಲ್ಲಿ ಸೊ ಏನು ತಗೋಬೋದು ಅಂತೇಳಿ, ಯಾರಿಗೆ ಅನುಕೂಲ ಆಗ್ಬೋದು ಈ ಟಾಸ್ ಗೆದ್ರೆ ಯಾರಿಗೆ ಅನುಕೂಲ ಅಂತೇಳಿ? ಸೊ ಸೌತ್ ಆಫ್ರಿಕಾ ಏನಾದರೂ ಟಾಸ್ ಗೆಲ್ತು ಅಂದರೆ ಅವ್ರು ಕಣ್ಣು ಮುಚ್ಕೊಂಡು ಬ್ಯಾಟಿಂಗ್ ತಗೊಂತಾರೆ. ಯಾಕಂದರೆ ಬೌಲಿಂಗ್ ಸ್ಟ್ರಾಂಗ್ ಇದೆ, ಅವ್ರು ಕಟ್ ಹಾಕೋವಂಥದ್ದು ಡಿಪೆಂಡ್ ಮಾಡುವಂಥದ್ದು ಭಾಳ ಚೆನ್ನಾಗಿ ಗೊತ್ತಿರ್ತದೆ ಅವ್ರಿಗೆ. ಸೊ ಅವ್ರೇನಾದ್ರೂ ಟಾಸ್ ಗೆದ್ರು ಅಂತಂದರೆ 100% ಅವರು ಬ್ಯಾಟಿಂಗ್ ತಗೊಳೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಯಾಕೆಂದರೆ ರೀಸೆಂಟ್ ಮ್ಯಾಚಲ್ಲಿ ಅಫ್ಘಾನಿಸ್ತಾನ ವೆಸ್ಟ್ ಇಂಡೀಸು ಆಡುವಾಗ ಫಸ್ಟ್ ಬ್ಯಾಟಿಂಗು ಆಗಿದ್ದಂಥ ವೆಸ್ಟ್ ಇಂಡೀಸು 5 ಸ್ಕೋರ್ ಹೊಡ್ಕೊಂಡು ಇವ್ರನ್ನ ಡಿಪೆಂಡ್ ಮಾಡಿಕೊಂಡು ಆರಾಮ್ಸೆ ಗೆದ್ರು. ಸೊ ಹಂಗಾಗಿ ಫಸ್ಟ್ ಬ್ಯಾಟಿಂಗ್ ಬೆಟ್ರು ಅಂತ ನಾನು ಹೇಳ್ತೀನಿ ಸರ್. ಅಮೆರಿಕ ಗೆಲ್ಲಬೇಕು ಅಂತಂದರೆ ಮಾಮೂಲು ಅವ್ರದ್ದು ಬೌಲಿಂಗು ಚೆನ್ನಾಗಿದೆ, ಬ್ಯಾಟಿಂಗ್ ಚೇಜಿಂಗಲ್ಲಿ ಚೆನ್ನಾಗಿದೆ. ಯಾಕಂದರೆ ಪಾಕಿಸ್ತಾನ ಆಪೋಸಿಟ್ ಚೇಸ್ ಮಾಡಿ ಗೆದ್ದಿರೋದ್ರಿಂದ ಎಂಥ ಲೋ ಪಿಚ್ ಇರೋದ್ರಿಂದ ಅವ್ರು ಗೆದ್ದಿರೋದ್ರಿಂದ ಇವಾಗ ಒಂದು ಕಾನ್ಫಿಡೆಂಟ್ ಇರುತ್ತೆ, ನಾವು ಚೇಸ್ ಮಾಡಿ ಗೆಲ್ತೀವಿ ಅನ್ನೋದು. ಸರ್ ಹೇಳ್ದಂಗೆ ಅವ್ರೇನೋ ಟಾಸ್ ಗೆಲ್ತು ಅಂದರೆ ಗೆಲ್ತಾರೆ. ನನ್ನ ಪ್ರಕಾರ ಇವತ್ತು ನಾನು ಹೊಸ ಟೀಮ್ಗೆ ಹೋಗ್ತೀನಿ, ನಾನು ಅಮೆರಿಕ ಗೆಲ್ಲುತ್ತೆ. ಸೌತ್ ಆಫ್ರಿಕಾ ಗೆಲ್ಲುತ್ತೆ, ಈಸಿ ಟಾರ್ಗೆಟ್ ಆಗ್ಬೋದು ಅಂತ ಅನ್ಕೋತೀನಿ. ಬಟ್ ಒಂದು ಚೇಸಿಂಗ್ ಅಂತ ಬಿದ್ದರೆ ಅಮೇರಿಕಾಗೆ ಗೆಲ್ಲುವಂಥ ಚಾನ್ಸಸ್ ಇದೆ, ಇಲ್ಲ ಅನ್ನಲ್ಲ. ಬಟ್ ಚೇಸಿಂಗ್ ಸೌತ್ ಆಫ್ರಿಕಾ ಬಿದ್ದರೆ ಒನ್ ಸೈಡ್ ಮ್ಯಾಚಲ್ಲಿ ಗೆಲ್ತಾರೆ 99% ಇವತ್ತು. ನಾನು ಹೇಳೋದು ಒಂದು ಸೈಡ್ ಆಗಲೇಬಾರ್ದು ಅಂತೇಳಿ ಕೊನೆ ಇಲ್ಲ, ಬಟ್ ನನ್ನ ಪ್ರಕಾರ ಇವತ್ತು ಅಮೆರಿಕವನ್ನ ಈಸಿಯಾಗಿ ಹೊಡೆದು ಮುಕ್ಕಿ ಏನೋ ಸೌತ್ ಆಫ್ರಿಕಾ ಗೆಲುವನ್ನು ಸಾಧಿಸುತ್ತೆ. ಓಕೆ ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನಿಂದ ಸೂಪರ್ 8 ಪಂದ್ಯಗಳು ಆರಂಭ ಆಗುತ್ತೆ. ಇಲ್ಲಿ ಅಮೆರಿಕಾಗೆ ಚಾಲೆಂಜ್ ಅಂತೂ ಇದ್ದೇ ಇರುತ್ತೆ. ನೋಡೋಣ ಯಾವ ರೀತಿಯಾಗಿ ಪ್ರದರ್ಶನ ಇರುತ್ತೆ ಅಂತೇಳಿ. ಮೊದಲ ಪಂದ್ಯ ಅವ್ರದ್ದು. ಸೊ ಹಾಗಾಗಿ ನಮ್ಮೆಲ್ಲರ ಹಾರೈಕೆ ಏನು ಅಂತಂದರೆ ಅಮೆರಿಕ ಗೆದ್ದು ಬರಲಿ ಅಂತೇಳಿ. ನೋಡೋಣ ಹೇಗಿರುತ್ತೆ ಅಂತೇಳಿ. ನಮಸ್ಕಾರ.